ಹಾಯ್ ಹಲೋ, ಇವತ್ತು ಯಾವ ರೀತಿ ಸಿಂಪಲ್ಲಾಗಿ ಪಲಾವ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿ: ಒಂದೆರಡು ಈರುಳ್ಳಿ, 2 ಟೊಮೊಟೊ, 1 ಆಲೂಗಡ್ಡೆ, ಒಂದೆರಡು ಬೀನ್ಸ್, ಒಂದೆರಡು ಹಸಿಮೆಣಸಿನ್ಕಾಯಿ. ಗ್ಯಾಸ್ ಆನ್ ಮಾಡಿಕೊಂಡು ಡಬರಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಒಂದು ಪಲಾವ್ದ ಎಲೆ, ಒಂದೆರಡು ಮೆಣಸಿನಕಾಳು, 2 ಲವಂಗ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕರಿಬೇವು, ಹೆಚ್ಚಿಟ್ಟಿರೋಂಥ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಬೆಂದಾದಮೇಲೆ ಒಂದು ಸ್ವಲ್ಪ ಅಚ್ಚ ಖಾರ ಪುಡಿ, ನಿಮಗೆ ಬೇಕಾಗಿರುವಷ್ಟು ಸ್ವಲ್ಪ ಅರಿಶಿನ ಪುಡಿ. ನೋಡಿ, ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಕೊಂಡಾದ್ಮೇಲೆ ಸ್ವಲ್ಪ ಅಕ್ಕಿ ತೊಳೆದಿಟ್ಕೊಂಡಿರೋ ಅಕ್ಕಿ, ಇವಾಗ ಅದನ್ನು ತಳ ಹತ್ತೇ ಇರೋ ಥರ ಸ್ವಲ್ಪ ಬೇಯಿಸ್ಕೊಳ್ಳಿ. ಗ್ಯಾಸ್ನ ಸಣ್ಣ ಇಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋ ಥರ ಮಾಡಿ. ಸ್ವಲ್ಪ ಕೈ ಆಡಿಸ್ಬೇಕು. ಅದಾದಮೇಲೆ 1-2 ಗ್ಲಾಸ್ ನೀರು, 2 ಗ್ಲಾಸ್ ಅಕ್ಕಿ ತೊಗೊಂಡಿನಿ, ಅದಕ್ಕೆ 4 ಗ್ಲಾಸು ನೀರು, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮಸಾಲೆ. ನೀವು ಮಸಾಲೆ ಬೇಡ ಅಂದರೆ ಸ್ಕಿಪ್ ಹಾಕೋಬೋದು, ಯಾಕೆಂದರೆ ಸಿಂಪಲ್ ಮಸಾಲೆ ಇಲ್ಲದೇ ಮಾಡ್ಕೊಳ್ತಿರೋ. ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇದ್ದೀರಾ. ನೋಡಲು ಎಂಥ ಚೆಂದ ಆಗಿದೆ. ಕುದಾದ್ಮೇಲೆ ಸ್ವಲ್ಪ ಮತ್ತೆ ನೋಡಿ ಮುಚ್ಚಳ ಮುಚ್ಚಿ ಇಡೋಣ, ಅಳ್ಳಲು ಬಿಡೋದು. ನೋಡಿ, ಇವಾಗ ರುಚಿಯಾದ ಸಿಂಪಲ್ಲಾಗಿ ಪಲಾವು ಮಾಡುವುದು ಹೇಗೆ ಎಂದು ನೋಡಿದಿರಿ ತಾನೆ. ಹೇಗಿದೆ ಎಂದು ಕಮೆಂಟ್ ಮಾಡಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.